ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ MKTech ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಒಂದು ಅಪ್ಲಿಕೇಶನ್ ಇದೆ. ಆ ಒಂದು ಅಪ್ಲಿಕೇಶನಲ್ಲಿ ನೀವು ಒಬ್ಬರಿಗೆ ರೆಫರ್ ಮಾಡಿದ್ರೆ ನಿಮಗೆ 200 ರೂಪೀಸ್ ಸಿಗುತ್ತೆ ಫ್ರೆಂಡ್ಸ್. ಹೌದು, ಒಬ್ಬರಿಗೆ ರೆಫರ್ ಮಾಡಿದ್ರೆ ನೀವು 200 ರೂಪೀಸ್ ಸಿಗುತ್ತೆ. ನೀವು ಏನು ಮಾಡಬೇಕಿಲ್ಲ, ಜಸ್ಟ್ ಸಿಂಪಲ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡು ಬೇರೆಯವ್ರಿಗೆ ರೆಫರ್ ಮಾಡಿದ್ರೆ ಸಾಕು. ನಿಮಗೆ 200 ರೂಪೀಸ್ ಕ್ಯಾಶ್ ಏನಿದೆ ಅದು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅದನ್ನು ಯಾವ ಥರ ರೆಫರ್ ಮಾಡಿ ನೀವು ಕ್ಯಾಶ್ನ ತೊಗೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಈ ಅಪ್ಲಿಕೇಶನಲ್ಲಿ ನೀವು ಯಾವುದೇ ಥರ ಒಂದು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ಫ್ರೀಯಾಗಿ ನೀವು ರೆಫರನ್ನು ಮಾಡಿ ಅರ್ನಿಂಗನ್ನು ಮಾಡ್ಬೋದು ಗೈಸ್. ಒಂದು ರೆಫರಲ್ಗೆ 200 ರೂಪೀಸ್ ಸಿಗುತ್ತೆ. ಅದು ಯಾವ ಥರ ಮತ್ತು ಯಾವ ಅಪ್ಲಿಕೇಶನ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಮ್ಮ ಒಂದು MKTech ಕನ್ನಡ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಮರಿದಿರ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸ್ತಿದ್ರು ಆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವೀಡಿಯೋ ಆಗಲಿ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟು ವೀಡಿಯೋನ ನೋಡ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು upstox ಅಂತ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ನೋಡಿದಾಗಲೇ ಗೊತ್ತು, ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ತುಂಬ ಯೂಟ್ಯೂಬರ್ಸು ಈ ಅಪ್ಲಿಕೇಶನ್ ಬಗ್ಗೆ ತುಂಬ ವೀಡಿಯೋಸನ್ನು ಮಾಡ್ತಾ ಇದ್ದಾರೆ ತುಂಬ ದಿವಸದಿಂದ. ಶೇರ್ ಮಾರ್ಕೆಟ್ ಬಗ್ಗೆ ಈ ಒಂದು ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್. ಟ್ರೇಡಿಂಗ್ ಮಾಡ್ಬೋದು, ಶೇರ್ ಮಾರ್ಕೆಟ್ ಅಪ್ಲಿಕೇಶನ್ ಆಗಿದೆ ಇದೊಂದು upstox ಅಂತ. ಇದರಲ್ಲಿ ತುಂಬ ಜನ ಯೂಟ್ಯೂಬರ್ಸು ಅಥವಾ ಅರ್ನಿಂಗ್ ಮಾಡಬೇಕು ಅನ್ನೋರು ಏನು ಮಾಡ್ತಾರೆ ಅಂದರೆ, ಶೇರ್ ಮಾರ್ಕೆಟ್ ಬಗ್ಗೆ ಯಾವ ಥರ ಶೇರ್ ಬೈ ಮಾಡೋದು ಸೇಲ್ ಮಾಡೋದಂತ ಐಡಿಯಾ ಇರಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಇನ್ಸ್ಟಾಲ್ ಮಾಡ್ಕೋತಾರೆ, ಜಸ್ಟ್ ಅರ್ನಿಂಗನ್ನು ಮಾಡ್ತಾರೆ ಗೈಸ್. ಬೇರೆಯವ್ರಿಗೆ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ತಾರೆ, ಅವರ ಒಂದು ರೆಫರ್ ಕೋಡಿಂದ ಅರ್ನಿಂಗ್ಸನ್ನು ಮಾಡ್ತಾರೆ. ಯಾಕಂದರೆ ಅವರು ಶೇರ್ ತಗೊಳ್ಳೋದು ಮತ್ತು ಬೈ ಮಾಡೋದು ಸೇಲ್ ಮಾಡೋದೆಲ್ಲ ಗೊತ್ತಿರಲ್ಲ. ಗೊತ್ತಿದ್ರು ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದ್ರಲ್ಲಿ ಗೊತ್ತಿದ್ರೆ ನಿಮಗೆ ತುಂಬ ಗೊತ್ತಿದೆ ಅದ್ರ ಬಗ್ಗೆ, ಶೇರ್ ಬೈ ಆ್ಯಂಡ್ ಸೇಲ್ ಬಗ್ಗೆ ಗೊತ್ತಿದೆ ಅಂದರೆ ಶೇರ್ ಕೂಡ ಮಾಡ್ಬೋದು, ಟ್ರೇಡಿಂಗನ್ನು ಮಾಡ್ಬೋದು ಈ ಒಂದು ಅಕೌಂಟಲ್ಲಿ. ಇಲ್ಲ ಅಂತಂದರೆ ಜಸ್ಟ್ ನಾನು ರೆಫರ್ ಆ್ಯಂಡ್ ಅರ್ನಿಂಗನ್ನು ಮಾಡ್ತೀನಿ ಅಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಒಂದು ಫ್ರೆಂಡ್ಸ್ಗೆ ರೆಫರನ್ನು ಮಾಡ್ಬೋದು. ಇದರಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ಟು 400-500 ತನಕ ಅಮೌಂಟನ್ನು ಕೊಡ್ತಾಯಿದ್ರು ಪರ್ ರೆಫರ್ಗೆ. ಇವಾಗ 200 ಮಾಡಿದ್ದಾರೆ. 200 ಯಾವ ಥರ ಅಂತಂದರೆ, ನಿಮಗೆ 200 ರೂಪೀಸ್ ಒಂದೇ ಸಲ ಸಿಗಲ್ಲ ಗೈಸ್. ಸ್ಟಾರ್ಟಿಂಗು 100 ರೂಪೀಸ್ ಸಿಗುತ್ತೆ. ಆಮೇಲೆ ನೀವು ರೆಫರ್ ಮಾಡಿರ್ತೀರಲ್ಲ ಯಾರಿಗಾದ್ರೂ, ಅವ್ರು ಇನ್ಸ್ಟಾಲ್ ಮಾಡಿ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಸ್ಟಾರ್ಟಿಂಗು 100 ರೂಪೀಸ್ ಸಿಗುತ್ತೆ. 100 ರೂಪೀಸ್ ಸಿಕ್ಕಾದ್ಮೇಲೆ ಅವ್ರೇನಾದ್ರು ಟ್ರೇಡ್ ಮಾಡ್ತು ಅಂದರೆ ನಿಮಗೆ ಎಕ್ಸ್ಟ್ರಾ ಇನ್ನೊಂದು 100 ರೂಪೀಸ್ ಸಿಗುತ್ತೆ. ಅದರಿಂದ 200 ರೂಪೀಸ್ ಸಿಗುತ್ತೆ ಗೈಸ್. ಮತ್ತು ಇದರಲ್ಲಿ ಯಾವ ಥರ ರೆಫರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೆಫರ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಲೆಫ್ಟ್ ಸೈಡಲ್ಲಿ ಕಾರ್ನರಲ್ಲಿ ಒಂದು ಸಿಂಬಲ್ ಕಾಣಿಸ್ತಾ ಇರ್ಬೋದು. ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದರೆ ರೆಫರ್ ಅಂಡ್ ಅರ್ನ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಾಟ್ಸಪ್ ಆರ್ SMS, ಜಿಮೇಲು ಮತ್ತು ಶೇರ್ ಅಂತಿದೆ ಗೈಸ್. ಇದರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ನಿಮ್ಮ ಒಂದು ರೆಫರಲ್ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಮೇಲೆ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು, ಶೇರ್ ಎ ಬೆಟರ್ ವೇ ಆಫ್ ಟ್ರೇಡಿಂಗ್ ಅಂತ ಇದೆ. ಆ್ಯಂಡ್ ಅರ್ನ್ 200 ಆನ್ ಎವ್ರಿ ಸಕ್ಸಸ್ಫುಲ್ ರೆಫರಲ್ ಅಂತ ಇದೆ. ಅಂದರೆ 200 ಅವ್ರಿಗೆ ಅವರು ನಿಮಗೆ ಒಂದೇ ಸಲ ಕೊಡಲ್ಲ upstox-ಇಂದ. ನಿಮ್ಮ ಒಂದು ಫ್ರೆಂಡ್ಸು ಅಥವಾ ಯಾರಿಗಾದ್ರು ಶೇರ್ ಮಾಡಿರ್ತಿರಲ್ಲ, ಅವರು ರೆಫರ್ ಲಿಂಕಿಂದ ಕ್ಲಿಕ್ ಮಾಡಿ ಅವರೇನಾದ್ರು ಇನ್ಸ್ಟಾಲ್ ಮಾಡಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದ ತಕ್ಷಣ 100 ರೂಪೀಸ್ ಇಮಿಡಿಯೇಟಾಗಿ ಬರುತ್ತೆ. ಮತ್ತು ಇನ್ನೂ 100 ಯಾವಾಗ ಬರುತ್ತೆ ಅಂದರೆ, ಅವರು ಫಸ್ಟು ಟ್ರೇಡಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ಇನ್ನೂ 100 ರೂಪೀಸ್ ನಿಮಗೆ ಬರುತ್ತೆ ಗೈಸ್. ಅದರಿಂದ 200 ಆಗುತ್ತೆ. ರೆಫರ್ ಮಾಡಿದ್ಮೇಲೆ ಅರ್ನಿಂಗ್ಸ್ ಅಂತೂ ಪಕ್ಕ ಬರ್ತಾ ಇದೆ. ಅದಕ್ಕೆ ಪ್ರೂಫ್ ಕೂಡ ತೋರಿಸ್ತೀನಿ, ನೀವು ನೋಡ್ತಾ ಇರ್ಬೋದು. ಯುವರ್ ಅರ್ನಿಂಗ್ಸ್ ಆ್ಯಂಡ್ ರೆಫರಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಒಬ್ಬರನ್ನ ಮಾತ್ರ ರೆಫರ್ ಮಾಡಿದ್ದೀನಿ, ಯಾಕಂದರೆ ಅಪ್ಲಿಕೇಶನ್ ನಾನೇ ಇನ್ಸ್ಟಾಲ್ ಮಾಡ್ಕೊಂಡು ನಾನು ಕೂಡ ಚೆಕ್ ಮಾಡಬೇಕಲ್ಲ ಬರುತ್ತೆ ಇಲ್ವೋ ಅಂತ. ಅದಕ್ಕೋಸ್ಕರ ಒಬ್ಬರನ್ನ ಮಾತ್ರ ಒಂದು ರೆಫರ್ ಮಾಡಿದ್ದೀನಿ. ಅವ್ರದ್ದು ಸಕ್ಸಸ್ಫುಲ್ ರಿಜಿಸ್ಟರ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ನನ್ನ ಫ್ರೆಂಡ್ ಗಿರೀಶ್ ಅಂತ ಒಂದು ರೆಫರ್ ಮಾಡಿದ್ದೀನಿ, ನನ್ನ ಫ್ರೆಂಡ್ಗೆ ಇನ್ಸ್ಟಾಲ್ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಕೂಡ ಕಂಪ್ಲೀಟ್ ಆಗಿದೆ, 100 ರೂಪೀಸ್ ಸಿಕ್ಕಿದೆ. ಅವ್ರೇನಾದ್ರು ಫಸ್ಟ್ ರೈಡ್ ಕಂಪ್ಲೀಟ್ ಮಾಡಿದ್ರೆ ಇನ್ನು ಒಂದು 100 ರೂಪೀಸ್ ನನಗೆ ಸಿಗುತ್ತೆ ಗೈಸ್. ಇದರಲ್ಲಿ ರಿಜಿಸ್ಟ್ರೇಷನ್ ಕೂಡ ತುಂಬ ಈಸಿ ಇದೆ. ನೀವು ಲಿಂಕು ಶೇರ್ ಮಾಡಿದ ತಕ್ಷಣ ಅವ್ರ ವೆಬ್ಸೈಟಿಂದಲೇ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅವರ ಒಂದು ಮೊಬೈಲ್ ನಂಬರು ಮತ್ತು ಇಮೇಲ್ ID ಮತ್ತು ಪಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರಲ್ಲಿ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರಲ್ಲಿ ಹಾಕಿದ್ಮೇಲೆ ನಿಮಗೆ ಆಧಾರ್ ಕಾರ್ಡಲ್ಲಿ OTP ಬರಬೇಕಾಗುತ್ತೆ ಗೈಸ್. ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ. ಆಗಿದ್ರೆ ಮಾತ್ರ ರಿಜಿಸ್ಟ್ರೇಷನ್ ಒಂದು ಕಂಪ್ಲೀಟ್ ಆಗುತ್ತೆ. ಜ್ಞಾಪನ ಇಟ್ಕೊಳ್ಳಿ, ತಿರ್ಗಾ ಹೇಳ್ತಿದ್ದೀನಿ, ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗುತ್ತೆ ಆಧಾರ್ಗೆ. ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ 100 ರೂಪೀಸ್ ನಿಮಗೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಒಂದು ಅಕೌಂಟಿಗೆ. upstox ಅಕೌಂಟ್ಗೆ 100 ರೂಪೀಸ್ ಬರುತ್ತೆ. ಇದನ್ನು 100 ರೂಪೀಸ್ ಬಂದಮೇಲೆ ಟೇಕ್ಔಟ್ ಅಂತ ಇಲ್ಲಿ ಆಪ್ಷನ್ ಕಾಣಿಸ್ತಾ ಇರ್ಬೋದು. ಒಂದು ನಿಮಿಷ, ಇಲ್ಲಿ ಟೇಕ್ಔಟ್ ಅಂತ ಕಾಣಿಸ್ತಾ ಇರ್ಬೋದು ಗೈಸ್. ಅದು
ಬ್ಲೂ ಅಲ್ಲಿಲ್ಲ, ಬ್ಲೂ ಕಲರಲ್ಲಿ ಬರುತ್ತೆ ನಿಮ್ಗೆ ಏನಾದ್ರು ಅಮೌಂಟ್ ಇದೆ ಅಂದರೆ. ನೀವು ನೋಡ್ತಾ ಇರ್ಬೋದು ವಿತ್ಡ್ರಾವನಲ್ಲಿ 100 ರೂಪೀಸ್ ಮಾಡಿದ್ದೀನಿ ನಾನು ಆಲ್ರೆಡಿ. ಟೋಟಲ್ ಕ್ಯಾಶ್ ನೋಡಿ 100 ರೂಪೀಸ್ ಬಂದಿದೆ. ಅದನ್ನು ವಿತ್ಡ್ರಾವೇಬಲ್ ಅಂತ ಇರೋದಲ್ಲ, ಅಲ್ಲಿ 100 ಬರುತ್ತೆ. ಬಂದಿದ ತಕ್ಷಣ ಟೇಕ್ಔಟ್ ಹೊಡಿದ್ರೆ ಅಕೌಂಟ್ ನಮ್ಮ ಒಂದು ಅಮೌಂಟು ಅಕೌಂಟಿಗೆ ಬರುತ್ತೆ ಗೈಸ್. ಬಂದಿದ ತಕ್ಷಣ ಇಲ್ಲಿ ವಿತ್ಡ್ರಾವೇಬಲ್ ಅಲ್ಲಿ 100 ಏನಿದೆ ಅದು ವಿತ್ಡ್ರಾವನ್ಗೆ ಹೋಗಿ ಸೇರುತ್ತೆ, ಯಾಕಂದರೆ ನಾವು ಆಲ್ರೆಡಿ ತಗೋಬಿಟ್ಟಿದ್ದೀವಿ ಅಂತ. ಆ ಥರ ತಗೋಬೋದು ಗೈಸ್. ಪೇಮೆಂಟ್ ಅಂತ ಯಾವುದೇ ಮೋಸ ಇಲ್ಲ, ಪೇಮೆಂಟು ಕೂಡ ಬರುತ್ತೆ. ನೀವು ಆರಾಮಾಗಿ ರೆಫರ್ ಆ್ಯಂಡ್ ಅರ್ನನ್ನು ಮಾಡ್ಬೋದು ಗೈಸ್. ಇನ್ನೂ ಸ್ವಲ್ಪ ನಿಮಗೆ ಶೇರ್ ಮಾರ್ಕೆಟಲ್ಲಿ ನನಗೆ ತುಂಬ ಅನುಭವ ಇದೆ ಅಂತಂದರೆ ಶೇರ್ ಕೂಡ ಇದರಲ್ಲಿ ಶೇರ್ ಬೈ ಮತ್ತು ಸೆಲ್ಲನ್ನು ಮಾಡ್ಬೋದು. ನೀವು ಒಂದು ಟ್ರೇಡಿಂಗನ್ನು ಇದರಲ್ಲಿ ಮಾಡಿಬಿಟ್ಟು ಅಮೌಂಟನ್ನು ಮಾಡ್ಬೋದು ಗೈಸ್. ಹಾಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿದರೆ ದಯವಿಟ್ಟು ಮರಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಹಾಗೆ ಅಪ್ಲಿಕೇಶನ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ ಲಿಂಕನ್ನೇ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಮೊದಲೇ ಹೇಳಿದೆ ರೆಫರ್ ಆ್ಯಂಡ್ ಅರ್ನ್ ಅಂತ. ನನ್ನ ರೆಫರಲ್ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇದೆ. ಆ ಲಿಂಕಿಂದ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಗೈಸ್. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ.